ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪಾರು ಸಿಂಹ ಮನಸ್ಸು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಸಿಂಪಲ್ಲಾಗಿ ಫ್ರೂಟ್ಸ್ ಕಸ್ಟರ್ಡ್ ಮಾಡೋದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸಿಂಪಲ್ಲಾಗಿ ಬೇಗನೆ ಮಾಡುವಂತಹ ಒಂದು ವಿಡಿಯೋ. ಹಾಗಾಗಿ ನಾನು ಬಾಣಲೆಯಲ್ಲಿ ಕಡಾಯಿಗೆ ಹಾಲನ್ನು ಬಿಸಿ ಮಾಡೋದಕ್ಕೆ ಇಡ್ತೀನಿ. ಇದು ಅರ್ಧ ಲೀಟ್ರಲ್ಲೂ ಕಡಿಮೆ, ಯಾಕೆಂದರೆ ನಾನು ಒಬ್ಬಳೇ, ಹಾಗಾಗಿ ಹಾಲನ್ನು ಬಿಸಿ ಮಾಡೋದಕ್ಕೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಹಸಿ ಹಾಲು ತೊಗೊಂಡ್ರೆ ತುಂಬ ಬಿಸಿ ಮಾಡಬೇಕಾಗತ್ತೆ. ನಾನು ಕಾಯಿಸಿ ಆರಿಸಿದಂಥ ಹಾಲನ್ನು ತೊಗೊಂಡಿದ್ದೀನಿ, ತುಂಬ ಕಡಿಮೆ ಪ್ರಮಾಣದಲ್ಲಿ. ನಿಮಗೆ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಜಾಸ್ತಿ ತೊಗೋಬೋದು. ದಪ್ಪ ತಳ ಇರತಕ್ಕಂಥ ಕಡಾಯಿನ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಹಾಕ್ಕೊಳ್ಬೋದು. ನನಗೆ ಎಷ್ಟು ಬೇಕೋ ನಾನು ಅಷ್ಟು ಹಾಕ್ಕೊಂಡಿದ್ದೀನಿ. ಹಾಲು ಬಿಸಿ ಆಗ್ತಾಯಿದೆ, ಕುದಿಯೋದಕ್ಕೆ ಇಟ್ಟಿದ್ದೀನಿ. ಹಾಲು ಕುದೀತಾ ಇದೆ. ಹಾಗೆ ಹಾಲನ್ನು ಬಿಸಿ ಮಾಡೋದಕ್ಕಿಟ್ಟು ನಾವು ಒಂದು ಅರ್ಧ ಗ್ಲಾಸ್ ಹಾಲಿಗೆ ಕಸ್ಟರ್ಡ್ ಪೌಡರ್ನ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಬೇಕು. ಹಾಗೆ ನಾನು 1.5 ಸ್ಪೂನು ಕಸ್ಟರ್ಡ್ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಕರಗಿಸಿ ಇಡ್ತಾ ಇದ್ದೀನಿ ಲೋಟದಲ್ಲಿ. ಇದನ್ನು ಸಪ್ರೇಟಾಗಿ ಮಾಡಿಟ್ಕೋಬೇಕು, ಯಾಕೆಂದರೆ ಗಂಟಾಗಿರಬಾರ್ದು. ಹಾಗಾಗಿ ಇದನ್ನು ಚೆನ್ನಾಗಿ ಕರಗಿಸ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಒಂದು ಸೈಡು. ಕಸ್ಟರ್ಡ್ ಪೌಡರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕು. ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಳ್ತಾ ಇದ್ದೀನಿ, ಹಾಗಾಗಿ 1.5 ಸ್ಪೂನು ಕಸ್ಟರ್ಡ್ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಅರ್ಧ ಲೀಟ್ರ್ ಹಾಲಲ್ಲಿ 1/4 ಲೀಟ್ರ್ ಅಷ್ಟೇ ನಾನು ಮಾಡ್ತಾ ಇರೋದು ಕಸ್ಟರ್ಡು. ಹಾಗಾಗಿ ಅದಾದ ನಂತರ ಕುದಿಯೋದಕ್ಕೆ ಇಟ್ಟಿರ್ತಕ್ಕಂಥ ಹಾಲಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಶುಗರನ್ನು ಆ್ಯಡ್ ಮಾಡ್ಕೊಳ್ಬೇಕು. ತುಂಬ ಜಾಸ್ತಿನೇ ಬೇಡ, ತುಂಬ ಕಡಿಮೆನೇ ಬೇಡ, ಮೀಡಿಯಮ್ ಆಗಿ ನಮಗೆ ಎಷ್ಟು ಬೇಕೋ ಅಷ್ಟು ಶುಗರನ್ನು ಆ್ಯಡ್ ಮಾಡ್ಕೊಳ್ಬೇಕು. ಹಾಗಾಗಿ ನಾನು 2.5 ಸ್ಪೂನಷ್ಟು ಶುಗರ್ ಹಾಕ್ಕೊಳ್ತಾ ಇದ್ದೀನಿ. ಹಾಲು ಬಿಸಿ ಆಗ್ತಾ ಇದೆ, ಕುದೀತಾ ಇದೆ. ಅದ್ರ ಜೊತೆ ಶುಗರ್ನೂ ಆ್ಯಡ್ ಮಾಡಿಕೊಂಡು ಒಂದು 10 ನಿಮಿಷ ಬಿಸಿ ಮಾಡ್ಕೊಳ್ಬೇಕು. ಹಾಗೆ ತಿರುಗಿಸ್ತಾ ಇರಬೇಕು ಹಾಲನ್ನ. ಈಗ ಸಕ್ಕರೆ ಕೂಡ ಕರಗುತ್ತೆ. ಕಸ್ಟರ್ಡ್ ಮಾಡುವಾಗ ನಾವು ಒಂದು ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಅದಕ್ಕೆ. ನಾನು ಕೂಡ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹಾಗೆ ನನ್ನ ಈ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆದಷ್ಟು ಹೆಚ್ಚಿನ ವಿಡಿಯೋಗಳು ಬರೋದಕ್ಕೆ ಇನ್ನು. ಹಾಗೆ ಹಾಲು ಬಿಸಿ ಆದ ನಂತರ ನಾವು ಏನು ಲೋಟದಲ್ಲಿ ಕರಗಿಸಿಟ್ಟಿದ್ವಲ್ಲ ಕಸ್ಟರ್ಡ್ ಪೌಡರು, ಮಿಲ್ಕು, ಅದನ್ನು ನಾವು ಈಗ ಸೇರಿಸ್ಕೊಳ್ತಾ ಇದ್ವಿ. ಈ ಸೇರಿಸ್ಕೊಂಡ್ಮೇಲೆ ಮಾತ್ರ ನಾವು ಕೈ ಆಡಿಸ್ತಾನೆ ಇರಬೇಕು. ಯಾಕೆ ಅಂತ ಹೇಳಿದ್ರೆ ತಳ ಹಿಡಿದ್ಬಿಟ್ರೆ ಗಟ್ಟಿ ಆಗ್ತಾ ಹೋಗುತ್ತೆ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗೆ ಒಂದು 20 ನಿಮಿಷ ನಾವು ಕುದಿಸ್ಬೇಕಾಗತ್ತೆ. ಹಾಗೆ ಬಿಡ್ದೇನೆ ನಾವು ಕೈ ಆಡಿಸ್ತಾ ಇರಬೇಕು ಸ್ಪೂನಲ್ಲಿ. 20 ನಿಮಿಷ ಆದಮೇಲೆ ಈ ರೀತಿ ಆಗುತ್ತೆ ನೋಡಿ, ತುಂಬ ಗಟ್ಟಿಯಾಗಿ ಬಂದ್ಬಿಡುತ್ತೆ. ಇದೇ ರೆಡಿ ಆಯಿತು. ಇವಾಗ ಕಸ್ಟರ್ಡ್ ಗಟ್ಟಿಯಾಗಿ ಬಂದ್ಬಿಡುತ್ತೆ. ಅದಾದ ನಂತರ ಸ್ವಲ್ಪ ಆರೋದಕ್ಕೆ ಬಿಟ್ಟು ನಾವೇನು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆರಿದ ನಂತರ ಈ ರೀತಿ ಗಟ್ಟಿಯಾಗಿ ಬರುತ್ತೆ. ಹಾಗಾಗಿ ನಾನು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬಂದಿದೆ. ಈ ರೀತಿ ಬರುತ್ತೆ ಕಸ್ಟರ್ಡ್. ಇದಕ್ಕೆ ನಾವು ಯಾವ್ಯಾವ ರೀತಿ, ಇದಾದ ನಂತರ ನಾವು ಯಾವ್ಯಾವ ನಮ್ಮ ಮನೇಲಿ ಹಣ್ಣುಗಳಿದ್ದಾವೆ ಎಲ್ಲ ಹಣ್ಣುಗಳನ್ನು ಕಟ್ ಮಾಡಿ ಹಾಕ್ಕೊಳ್ಬೋದು. ನನ್ನ ಹತ್ರ ಇರತಕ್ಕಂಥ ಹಣ್ಣಲ್ಲೇ ನಾನು ಮಾಡಿದ್ದೀನಿ. ಹಾಗಾಗಿ ಈ ಒಂದು ಮಿಕ್ಸರಿಗೆ ಆ್ಯಪಲ್ ಇತ್ತು ನನ್ನ ಹತ್ರ. ಆ್ಯಪಲ್ ಹಾಕ್ಕೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಮ್ಮ ಹತ್ರ ಯಾವ ಆ್ಯಪಲ್, ಯಾವ ಫ್ರೂಟ್ಸ್ ಇದೋ ಅದನ್ನೆಲ್ಲ ಸೇರಿಸ್ಕೋಬೋದು. ಹಾಗೆ ಬನಾನ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು. ನನಗೆ ಕಡಿಮೆ ಮಾಡ್ಕೊಂಡಿರೋದ್ರಿಂದ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಆರೆಂಜ್ ಇತ್ತು, ಆರೆಂಜ್ ಕೂಡ ಹಾಕ್ಕೊಂಡಿದ್ದೀನಿ.
ಜಾಸ್ತಿ ಫ್ರೂಟ್ಸ್ ಆದರೂ ಚೆನ್ನಾಗಾಗಲ್ಲ. ಮಕ್ಕಳೇನಾರು ಫ್ರೂಟ್ಸ್ ತಿನ್ನಲ್ಲ ಅಂತ ಹೇಳಿದ್ರೆ ಈ ಥರ ಕಸ್ಟರ್ಡ್ ಮಾಡಿಕೊಟ್ರೆ ಅವರು ಕೂಡ ತಿಂತಾರೆ. ಏನೋ ಒಂಥರ ಡಿಫ್ರೆಂಟಾಗಿ ಕೂಡ ಇರುತ್ತೆ. ಹಾಗೆ ನಾನು ಕೂಡ ಇದು ಸಿಂಪಲ್ಲಾಗಿ ಮಾರ್ನಿಂಗ್ ಮಾಡ್ಕೊಂಡು ತಿಂದಿರೋದು. ಪಟಾಪಟ್ ಬೇಗನೆ ಆಗುವಂತಹ ಒಂದು ಕಸ್ಟರ್ಡ್ ಫ್ರೂಟ್ಸ್, ನೋಡೋದಕ್ಕೂ ಕೂಡ ಚೆನ್ನಾಗಿದೆ. ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರೆ ಎಲ್ಲ ಫ್ರೂಟ್ಸ್ಗಳನ್ನು ಸೇರಿಸಿ, ಫ್ರೂಟ್ಸ್ ತಿನ್ನದೇ ಇರೋರು ತಿಂತಾರೆ, ಡಿಫ್ರೆಂಟಾಗಿ ಕೂಡ ಇರುತ್ತೆ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ. ಮೇಲೆ ಈ ರೀತಿಯಾಗಿ ಬಂತು, ಚೆನ್ನಾಗಿ ಕೂಡ ಬಂತು. ನಮ್ಮ ಹತ್ರ ಯಾವ ಫ್ರೂಟ್ಸ್ ಇದೆ ಅದೆಲ್ಲ ಫ್ರೂಟ್ಸನ್ನು ಹಾಕ್ಕೊಳ್ಬೋದು. ಚೆನ್ನಾಗಿ ಕೂಡ ಬಂದಿದೆ. ಹಾಗೆ ನಾನು ಕೂಡ ಟೇಸ್ಟ್ ನೋಡಿದೆ, ಚೆನ್ನಾಗಿ ಬಂದಿದೆ ಮಾತ್ರ. ತುಂಬ ಸ್ವೀಟಾಗೂ ಇಲ್ಲ, ತುಂಬ ಸಪ್ಪೆನೂ ಇಲ್ಲ. ಎಲ್ಲ ಫ್ರೂಟ್ಸು ಬಾಯಲ್ಲಿ ಸಿಗುತ್ತೆ. ತುಂಬಾ ಚೆನ್ನಾಗಾಗಿತ್ತು, ಖುಷಿ ಆಯಿತು ನನಗೆ ಇವತ್ತು ಈ ಒಂದು ಕಸ್ಟರ್ಡ್ ಫ್ರೂಟ್ಸ್ನ ಟ್ರೈ ಮಾಡಿದ್ದಕ್ಕೆ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ವಿಡಿಯೋಗಳನ್ನು